ಕಲಬುರಗಿ ನಗರದ ಕುಬಾ ಪ್ಲಾಟ್ನಲ್ಲಿ ಸುಮಿತ್ರಾ ಗ್ರೇಸ್ ಅಕಾಡೆಮಿ ಉದ್ಘಾಟನೆ ಕಾರ್ಯಕ್ರಮವನ್ನು ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಗರದಲ್ಲಿ ಮಹಿಳೆಯರಿಗೆ ವೃತ್ತಿ ತರಬೇತಿಗಾಗಿ ಶ್ರೀಮತಿ ಸುಮಿತ್ರಾ ಅವರ ಮುಂದಾಳತ್ವದಲ್ಲಿ ಸುಮಿತ್ರಾ ಗ್ರೇಸ್ ಅಕಾಡೆಮಿ ಉದ್ಘಾಟನೆಯನ್ನು ರಿಬಿನ್ ಕತ್ತರಿಸಿ ಹಾಗೂ ದೀಪ ಜ್ಯೋತಿ ಬೆಳಗುವ ಮೂಲಕ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಾತನಾಡಿದರು. ಇವತ್ತು ಕಲಬುರಗಿ ನಗರದ ಕುವಾ ಪ್ಲಾಟ್ನಲ್ಲಿ ಸುಮಿತ್ರಾಸ್ ಗ್ರೇಸ್ ಅಕಾಡೆಮಿ ಅಂತಕ್ಕಂಥ ಸ್ಕಿಲ್ ಬೇಸ್ಡ್ ಬ್ಯೂಟಿ ಸ್ಕಿಲ್ ಒಂದು ಟ್ರೈನಿಂಗನ್ನು ಇಲ್ಲಿ ಇಂಪಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಭಾಳ ಬೇಡಿಕೆ ಇದೆ, ಏನಂದರೆ ಬ್ಯೂಟಿಷಿಯನ್ಸ್ಗೆ ಮತ್ತು ಅನೇಕ ಇವತ್ತು ವೆಲ್ನೆಸ್ ಸೆಂಟರ್ಸಲ್ಲಿ ಇವತ್ತು ಟ್ರೈನಿಂಗ್ ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ಸುಮಿತ್ರಾ ಗ್ರೇಸ್ ಅಕಾಡೆಮಿ ಇದೊಂದು ಸ್ಕಿಲ್ ಬೇಸ್ಡ್ ಬ್ಯೂಟಿ ಟೀಚಿಂಗ್ ಅಕಾಡೆಮಿ ಆಗಿರೋದ್ರಿಂದ ಇದರಿಂದ ಮಕ್ಕಳಿಗೆ ಅಂದರೆ ಯಾರು ಇದರಲ್ಲಿ ಆಸಕ್ತಿ ಇರ್ತಕ್ಕಂಥವ್ರಿಗೆ ಇಲ್ಲಿ ಸ್ಕಿಲ್ ಇಂಪಾರ್ಟ್ ಮಾಡೋದಕ್ಕೆ ಇಲ್ಲೊಂದು ಅಕಾಡೆಮಿಯನ್ನು ಪ್ರಾರಂಭ ಮಾಡಿದರೆ ಅವರಿಗೆ ಶುಭವಾಗಲಿ. ಈ ಸಮಯದಲ್ಲಿ ಈ ಅಕಾಡೆಮಿಯ ಮಾಲೀಕರಾದ ಸುಮಿತ್ರಾ ಅವರು ಮಾತನಾಡಿ, ಮಹಿಳೆಯರಿಗೆ ಕಲಿಕೆಗಾಗಿ ಅವರ ಪ್ರಗತಿಗಾಗಿ ಪ್ರತಿಯೊಬ್ಬ ಮಹಿಳೆಯೂ ಬೆಳೆಯಬೇಕು ಎಂಬ ಉದ್ದೇಶದಿಂದ ಈ ಅಕಾಡೆಮಿ ಉದ್ಘಾಟನೆ ಮಾಡಲಾಗಿದೆ ಎಂದರು. ಸರ್ ನಮಸ್ಕಾರ, ನಾನು ಸುಮಿತ್ರಾ ಕಲ್ಶೆಟ್ಟಿ, ದ ಫೌಂಡರ್ ಆಫ್ ಗ್ರೇಸ್ ಬ್ಯೂಟಿ ಸಲೂನ್ ಆ್ಯಂಡ್ ಅಕಾಡೆಮಿ. ಸೊ ಇವತ್ತು ನಮ್ಮದು ಅಕಾಡೆಮಿದು ಉದ್ಘಾಟನೆ ಆಯಿತು. ಇಲ್ಲಿ ನಾವು ಬೇರೆ ಬೇರೆ ಕೋರ್ಸ್ಗಳನ್ನು ಪ್ರಾರಂಭಿಸ್ತಾ ಇದ್ದೀವಿ. ಅದರಲ್ಲಿ ಬ್ಯೂಟಿದಲ್ಲೇ ಬೇಸಿಕಲಿ ಮೇಕಪ್, ಸ್ಕಿನ್, ಹೇರ್, ನೇಲ್, ಸಲೂನ್ ಮ್ಯಾನೇಜ್ಮೆಂಟ್ ಇವೆಲ್ಲ ಬೇರೆ ಬೇರೆ ಹೊಸ ಹೊಸ ಕೋರ್ಸ್ಗಳನ್ನು ನಾವು ಅಡ್ವಾನ್ಸ್ ಕೋರ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ಸ್ಪೆಷಲಿ ಹೆಣ್ಮಕ್ಳಿಗಾಗಿ ಅವರು ಫೈನಾನ್ಷಿಯಲಿ ಫಿಟ್ ಆಗಬೇಕು. ಯಾಕಂದರೆ ಬರೀ ಫಿಸಿಕಲ್ ಮೆಂಟಲ್ ಹೆಲ್ತ್ ಜೊತೆಗೂ ಫೈನಾನ್ಷಿಯಲ್ ಫ್ರೀಡಮ್ ಇದ್ದರೆ ಅವರು ತಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬರಲಿ ಅವರು ಓವರ್ಕಮ್ ಮಾಡ್ಬೋದು ಅಂತ ನಾನು ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ. ಇನ್ನೊಂದು ಓಕೆ ಸರ್, ಆ್ಯಕ್ಚುಲಿ ಕೋರ್ಸ್ ಹೆಂಗಿದೆ ಅಂದರೆ ನಮ್ಮ ಥೇರಿ ಆ್ಯಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಸೊ ನಾವು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ತೊಗೊಂಡು ಬರ್ತಾ ಇದ್ದೀವಿ, ಡಿಜಿಟಲ್ ಟೀಚಿಂಗ್ ಅಂತ ಏನು ಹೇಳ್ತೀವಿ. ಸೊ ನಾವು ಭಾಳ ಮೈನ್ಯೂಟಾಗಿ ಅದನ್ನು ಟೀಚ್ ಮಾಡ್ತಾ ಇದ್ದೀವಿ. ಸೊ ಬರೀ ಕಲಿಸೋದು ಅಷ್ಟೇ ಅಲ್ಲದೆ ಅವ್ರು ಮುಂದೆ ಸಕ್ಸಸ್ಫುಲ್ಲಾಗಿ ಹೆಂಗೆ ಅವ್ರು ಸಲೂನ್ ನಡ್ಸ್ಕೊಂಡು ಹೋಗ್ಬೇಕಂತ ಒಂದು ಸಲೂನ್ ಮ್ಯಾನೇಜ್ಮೆಂಟ್ ಕೋರ್ಸ್ನೂ ನಾವು ತರ್ತಾ ಇದ್ದೀವಿ. ಅದ್ರ ಜೊತೆಗೆ ಸಲೂನ್ ನಿಮ್ದು ಹೆಂಗೆ ಇಂಟೀರಿಯರ್ ಇರಬೇಕು, ಕಲರ್ ಕಾಂಬಿನೇಷನ್ ಪ್ರೊಫೆಷ್ನಲಿ ಹೆಂಗೆ ಇರಬೇಕು ಅದನ್ನು ನಾವು ಹೇಳ್ಕೊಡ್ತೀವಿ. ಸೊ ಇಲ್ಲಿಂದ ಹೊರಗಿಂದ ಟ್ರೈನರ್ ಇದ್ದಾರೆ, ವೆಲ್ ಸರ್ಟಿಫೈಡ್ ಫ್ರಮ್ ಗುಡ್ ಇನ್ಸ್ಟಿಟ್ಯೂಟ್ ಅದನ್ನು ಬಂದಿದ್ದಾರೆ. ಇನಾಗ್ರೇಷನ್ ಮಾಡಿದವರು ಆನರೇಬಲ್ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ಬರೀ ಬ್ಯೂಟಿ ವೆಲ್ನೆಸ್ ಅಲ್ಲದೆ ಬೇರೆ ಬೇರೆ ಕೋರ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಸ್ಕಿಲ್ ಯಾಕೆ ಬೇಕು ಅಂತಂದರೆ ನೀವು ಏನೇ ಲೈಫ್ನಲ್ಲಿ ನೀವು ಏನೇನೋ ಕಷ್ಟ ಬಂದ್ರೂ ನಿಮ್ಮ ಸ್ಕಿಲ್ ನಿಮ್ಮ ಜೊತೆಗಿರುತ್ತೆ.
ಇವಾಗ ಬೆಲೆ ಇದ್ದಿದ್ದು ಸ್ಕಿಲ್ಗೆ, ಯಾಕಂದರೆ ಕಲೆಗೆ ಬೆಲೆ ಇದೆ, ಹಾರ್ಡ್ ವರ್ಕಿಗಲ್ಲ. ಇನ್ನು ಇಲ್ಲಿ ಸಿಟಿಯಲ್ಲಾಗಿರ್ಬೋದು, ಗ್ರಾಮೀಣ ಪ್ರತಿಭೆಗಳಾಗಿರ್ಬೋದು, ಅನೇಕ ಜನ ಹೊರಗೆ ಬರೋಕ್ಕೆ ಅನಿಸ್ತಾರೆ, ಮಕ್ಕಳು ಸ್ಪೆಷಲಿ ಆಗಿ ಹುಡುಗಿಯರು, ಈ ಥರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರಿಗೇನಂದರೆ ಪ್ರಾಬ್ಲಮ್ಸ್ ಅಂತೂ ಎಲ್ಲರಿಗಿರುತ್ತೆ, ಯಾರೂ ಪ್ರಾಬ್ಲಮ್ ಇಲ್ದವರು ಇರೋದೇ ಇಲ್ಲ. ಬೇಸಿಕಲಿ ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಬೇಕಾದಷ್ಟು ಪ್ರಾಬ್ಲಮ್ ಇರುತ್ತೆ, ಅವರಲ್ಲಿ ಎಲ್ಲ ಸಾಮರ್ಥ್ಯ ಇದೆ ಅಂದ್ರೂ ಅವ್ರಿಗೆ ಯಾಕಾಗಲ್ಲ ಅಂದರೆ ಅವ್ರ ಫೈನಾನ್ಷಿಯಲ್ ಫ್ರೀಡಮ್, ಅವರು ಒಂದು ಡಿಸಿಷನ್ ತೊಗೊಳಂಗಿರಲ್ಲ. ಸೊ ಯಾವಾಗ ಅವರು ತಮ್ಮಲ್ಲಿ ಇರುವಂಥ ಕಲೆ ಅನ್ನು ಮುಂದುವರಿಸ್ತಾರೆ, ಸೊ ಅವರು ಇಂಡಿಪೆಂಡೆಂಟ್ ಆದಮೇಲೆ ಅವ್ರು ತಮ್ಮದಾಗಿ ತಾವು ಡಿಸಿಷನ್ ತೊಗೋಬೋದು. ನಿಮ್ದಿಲ್ಲೆಲ್ಲ ಅಕಾಡೆಮಿಯಲ್ಲಿ ಬಂದು ಕೋಚಿಂಗ್ ಎಲ್ಲ ಕೊಟ್ಟಮೇಲೆ ಸರ್ಟಿಫಿಕೇಟ್ ಏನಾದರೂ? ಹೌದು, ನಾವು ಸರ್ಟಿಫೈಡ್ ಕೋರ್ಸಸ್ ಇವೆಲ್ಲ ಸರ್ಟಿಫೈಡ್ ಕೋರ್ಸಸ್ಸು ಇದೆ. ಆಮೇಲೆ ಅವರಿಗೆ ಜಾಬ್ ಫೆಸಿಲಿಟೀಸು ನಾವು ಮುಂದೆ ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಇಂಟರ್ನ್ಶಿಪ್ಪು ಇದೆ ಸರ್. ಎಸ್, ಥ್ಯಾಂಕ್ ಯू. हिंदी में मैं सर्टिफाइड ट्रेनर हूँ मुंबई से, LTA स्कूल ऑफ ब्यूटी से मैंने मेरा सिडेस्को का पूरा ओवरऑल कोर्स किया है और अभी मैं इधर सिखाने आई हूँ. मैम के साथ बहुत अच्छा अपॉर्चुनिटी मिला है करने के लिए. तो अभी आगे बहुत सारे प्रोफेशनल स्किन, मेकअप, हेयर, नेल्स हम लोग सब ऑफ़र करने वाले हैं कोर्सेज़. तो प्लीज़ आइए, हम अपना बेस्ट आपको टेक्नोलॉजी से सिखाने वाले हैं, ऑन स्क्रीन विथ ऑन हैंड क्लाइंट प्रैक्टिसेस एक्सेट्रा सब. तो प्लीज़ आइए, हम आपको रियल एक्सपीरियंस देंगे कि कैसे आप अपना करियर ब्यूटी में बिल्डअप कर सकते हैं. हम इधर आए आप? हाँ जी. इधर से पहले आप कहाँ से ट्रेनिंग किए, कहाँ ट्रेनिंग की? मुंबई में LTA स्कूल ऑफ ब्यूटी से मैंने सर्टिफाइड कोर्स किया है, डिप्लोमा सिडेस्को, उधर से मैंने किया है सर. महाफ्रिन खराडी. हाँ जी. ನಮಸ್ತೆ, ನನ್ನ ಹೆಸರು ಸಾಕ್ಷಿ ಅಂತ. ನನಗಿಲ್ಲಿ ಬಂದಾನ ಹಿಡಿದು ಇಷ್ಟು ಖುಷಿ ಆಗ್ತಾಯಿದೆ. ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಒಂದು ಬ್ಯೂಟಿ ಕೋರ್ಸ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಟೀಚರ್, ನಾನು ಆ ಟೀಚರ್ ಫೀಲ್ಡ್ ಬಿಟ್ಟು ಇಲ್ಲಿ ಈ ಸಂದರ್ಭದಲ್ಲಿ ಅಕಾಡೆಮಿ ಅನೇಕ ಟ್ರೈನಿಗಳು ಮಾತನಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಬಟ್ ಎಲ್ಲನೂ ಚೆನ್ನಾಗಿದೆ, ಪ್ರತಿಯೊಂದು ನಮ್ಗೆ ಇಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರ ಹತ್ರ ನಾಲೆಜ್ ತುಂಬ ಇದೆ, ನಮಗೆ ಹೆಚ್ಚಾಗಿ ಅವ್ರ ಹತ್ರ ನಾಲೆಜ್ ಕಲಿಯೋದು ತುಂಬ ಇದೆ. ಅವರು ಎಲ್ಲ ಸ್ಕಿಲ್ನೂ ಅವ್ರಿಗೆ ಗೊತ್ತಿದೆ. ಪ್ರತಿಯೊಂದು ಸ್ಕಿಲ್ ಆಗಲಿ, ಪ್ರತಿಯೊಂದು ಸ್ಕಿನ್ ಬಗ್ಗೆ ಆಗಲಿ, ಹೇರ್ ಬಗ್ಗೆ ಆಗಲಿ, ಪ್ರತಿಯೊಂದು ಕ್ಲೈಂಟ್ ಬಂದರೆ ಅವರು ಸಡನ್ಲಿ ಅವರು ಏನು ಈ ಥರ ಸರ್ವಿಸ್ ಮಾಡಿ ಅಂತ ಹೇಳಲ್ಲ. ಅವ್ರದ್ದು ನೋಡಿ ಅವರಿಗೆ ಆಗ್ತಿತ್ತು ಅಂದರೆ ಹೇಳ್ತಾರೆ, ಇಲ್ಲಾದರೆ ಇಲ್ಲ ಬೇಡ ಅಂತ ಹೇಳ್ತಾರೆ. ಅಷ್ಟೊಂದು ಮ್ಯಾಮ್ ತುಂಬ ಒಳ್ಳೆಯವರಿದ್ದಾರೆ. ನಮಗಂತೂ ಇಲ್ಲಿ ತುಂಬ ನಮಗೆ ಸಾರ್ಥಕ ಆಗಿದೆ. ನಾವು ಇಲ್ಲಿ ಬಂದು ಕಲ್ತಿದ್ದಕ್ಕೂ ನಮಗೆ ತುಂಬ ಸಾರ್ಥಕ ಆಗಿದೆ. ನಮಗೆ ಥ್ಯಾಂಕ್ ಯು. ಪೈಲ ಕೆಲಸ ಮಾಡ್ತಿದ್ದೆ ರೀ, ಆಮೇಲೆ ಅಂದ್ರೆ ನಂಗೆ ಓದಕ್ಕೆ ಬರೋಕ್ಕೇನೂ ಬರೋಂಗಿಲ್ಲ. ಆಮೇಲೆ ಮೇಡಮ್ ಬಲ್ಲಿ ಬಂದು ಜರ ನಾಲೆಜ್ ಬಂತು, ಕಲಿಯೋಕೆ ಇಂಟ್ರೆಸ್ಟ್ ಆಯಿತು. ಅವಾಗ ಹಿಡಿದು ನನಗೂ ಮನಸ್ಸಾಯಿತು ಕಲಿಬೇಕು ಅಂಥೇಳಿ. ಅವಾಗ ನಂಗೆ ಇಂಟ್ರೆಸ್ಟ್ ಆಯಿತು ಎಲ್ಲರದ್ದು ನೋಡಿ ಮಾಡಿ. ಅವಾಗ ಹಿಡಿದು ನಾನು ಇಲ್ಲಿ ಜಾಬಿಗೆ ಬಂದೆ. ಫ್ರೀ ಒಳಗೆ ಕಲಿತೆ ರೀ. ಏನು ಟ್ರೈನಿಂಗ್ ಸರಿಯಾಗಿ ತೊಗೊಂಡದ್ದು ರೀ. ನನ್ನ ಹೆಸರು ಸವಿತಾ ರೀ. ನಾನು ಬಸವೇಶ್ವರ ಕಾಲೋನಿ ಅಂತ ಬರೋದ್ರಿ. ನಾನು ಫಸ್ಟ್ ಬೇಸಿಕ್ ಕಲ್ತಿದ್ರಿ. ನಾನು ಇಲ್ಲೇ ಮ್ಯಾಮ್ ಬಲ್ಲಿ ಬಂದಾಗ ನಾನು ಪೂರ್ತಿ ಕಲ್ತಿದ್ರಿ. ಮ್ಯಾಮ್ ಬೈದ್ರು ಭೀ ಅವ್ರು ನಾನು ಒಳ್ಳೇದಕ್ಕೆ ಬೈತಾರಂತ ನಾನು ಯಾವುದು ಇದು ಮಾಡಿಲ್ಲ ರೀ. ಅಂದ್ರೆ ಪರ್ಫೆಕ್ಟಾಗಿ ಕಲ್ತೀನಿ ರೀ. ನಾನು ಈಗ 2 ವರ್ಷ ಆಗ್ಲತ್ತಿದ್ರಿ. ಹಾಂ ರೀ. मैं ग्रेस एकेडमी में ब्यूटिशियन कोर्स सीखने आई थी. ऐसे तो मैंने MA तक पढ़ा है, पर मैंने पढ़ाई कर आगे कुछ नहीं कर पाई, इसलिए मैं इनके एकेडमी में एडमिशन कर लिया. यहाँ मैडम ने तो बहुत अच्छा सिखाया. अगर हमें कुछ नहीं आता है तो उतना डांटती भी है मैडम. ये नहीं है कि बस हाँ तुमने कर लिया, ये बहुत अच्छा है, ये वो नहीं है. जो हमें नहीं आता है डांट कर भी सिखाती है, फिर बाद में प्यार से भी समझाती है. बस मैंने तो अच्छा सीख लिया, बहुत अच्छा है. ನಾನು ಫಸ್ಟ್ ಮನೆ ಕೆಲಸ ಮಾಡ್ತಿದ್ದೆ. ಈಗ 8 ವರ್ಷ ಆಯಿತು. ಅದ್ರೊಳಗೆ ಫೀಲ್ಡ್ದಾಗ ಏನು ನನಗೆ ಯೂಸ್ ಆಗಲಿಲ್ಲ. ಅದ್ರ ಸಲುವಿಂದೆ ಒಂದು ಏನರೇ ಹೊರಗೆ ಬೀಳಬೇಕು ಅಂತ ಮ್ಯಾಮ್ ಹೆಲ್ಪ್ ತೊಗೊಂಡೆ. ಮ್ಯಾಮ್ ಹೆಲ್ಪ್ ಮಾಡಿದ್ರು, ಕಲಿಸ್ತೀನಿ, ನೀವು ಚಲೋ ಕಲಿತಿ ಅಂದರು. ಅದ್ರ ಸಲುವಿಂದ ಇವ್ರ ಹತ್ರ ಬಂದು ನಾನು ಜಾಬ್ ಮಾಡಿ ಈಗ ನಾನು 7 ಮಂತ್ಸ್ ಪೂರ ಆಯ್ತು ರೀ. ಬಟ್ ನಾನು ಪರ್ಫೆಕ್ಟ್ ಆಗಿದ್ದೀನಿ. ನಂಗೆ ಇಂಗ್ಲೀಷ್ ಬರೋಂಗಿಲ್ಲ, ಬಟ್ ಅಂದರೂ ಮ್ಯಾಮ್ ಸಂಭಾಳಿಸ್ಕೊಂಡು ಹೇಳಗತ್ತಾರ, ಮಾಡು ಕಲಿ ಬರ್ತದ, ಅಮೌಂಟ್ ಬಗ್ಗೆ ವಿಚಾರ ಮಾಡಬೇಡ, ಇಂದಲ್ಲಿ ನಾಳೆ ಗಳಿಸ್ಬೋದು ನಾವು ಅಂದ್ರೆ ಕಲಿ ಅಂತ ಹೇಳಿದ್ರೆ ಕಲಿಯತ್ತೆ.